ಶಾಲೆಗಳು ಅಂತ ಹೇಳಿದ್ರೆ ತುಂಬಾ ನೆನಪುಗಳಿರ್ತದೆ ಬಂಧುಗಳು. ಯಾಕಂತ ಹೇಳಿದ್ರೆ ನೆನಪು ಅನ್ನುವುದಕ್ಕೆ ಶೀರ್ಷಿಕೆಯನ್ನ ಕೊಟ್ರೆ ನೆನಪು ಅಂತ ಹೇಳಿದ್ರೆ ಆ ಒಂದು ನೆನಪನ್ನ ನಾವು ಎಷ್ಟು ಬಾರಿ ಅಂದ್ರೆ ನಾವು ಏನೇ ಆಗಿರ್ಲಿ ಅಥವಾ ಏನೇ ಮಾಡಿರ್ಲಿ ಆ ಒಂದು ನೆನಪು ನಮ್ಮನ್ನ ಸದಾ ಕಾಡ್ತಾ ಇರುತ್ತೆ. ಅಂತಹ ನೆನಪುಗಳು ತುಂಬಾ ಇದೆ. ಸೊ ನಮಗೂ ಕೂಡ ಆಗ್ತಾ ಇದೆ ಕುಳಿತು ಈ ಒಂದು ಕಾರ್ಯಕ್ರಮವನ್ನ ನೋಡ್ತಾ ಇರ್ಬೇಕಿದ್ರೆ ನಾವು ಕೂಡ ಸಣ್ಣದಿರುವಾಗ ನಾವು ಫಸ್ಟ್ PUC ಅಥವಾ 10th ನಲ್ಲಿ ಇರುವಾಗ ಇಂಥದ್ದೇ ಒಂದು ಡೇಸ್ ಗಳು ಬರ್ತಾ ಇತ್ತು. ಸೊ ನಾವು ಕೂಡ ಅದರಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ವಿ. ಸೊ ಆ ಒಂದು ಸಂದರ್ಭದಲ್ಲಿ ನಮಗಾಗಿರುವಂತಹ ಸಂತೋಷಗಳ ಹೇಳಿಕೆಗಳು ಕೂಡ ನಮ್ಗೆ ಅಷ್ಟು ಬಾರದು. ಸೊ ಅಂತಹ ಸಂತೋಷಗಳು ಕೂಡ ನಮ್ಮಲ್ಲಿ ಆಗ್ತಾ ಇತ್ತು ಆ ಒಂದು ಸಂದರ್ಭ. ಸೊ ಈಗ ನಿಮ್ಮನ್ನೆಲ್ಲ ನೋಡುವಾಗ ಮತ್ತೊಮ್ಮೆ ಆಗ್ತಾ ಇದೆ ಇನ್ನೂ ಸ್ವಲ್ಪ ಬಾಲ್ಯ ಹಿಂದೆ ಹೋಗ್ಲಿ ಅಂತ. ಯಾಕಂತ ಹೇಳಿದ್ರೆ ಇಂತಹ ಒಂದು ಸಂದರ್ಭ, ಇಂತಹ ಒಂದು ವೇದಿಕೆ, ಇಂತಹ ಒಂದು ಟೀಚರ್ಸ್ ಹೇಳಿಕೊಟ್ಟಂತಹ ಪಾಠ ಇದೆಲ್ಲವೂ ನಮ್ಮ ಮನಸ್ಸಿಗೆ ಅಥವಾ ನಾವು ಹೋಗುವಂತಹ ದಾರಿಗೆ ಮತ್ತಷ್ಟು ಮಾರ್ಗದರ್ಶನವನ್ನು ನೀಡುತ್ತದೆ ಇಂತಹ ಒಂದು ಕಲಿಕೋತ್ಸವ. ಸೊ ಎಲ್ಲಾ ವಿದ್ಯಾರ್ಥಿಗಳು ಸಾಧಾರಣ 30 ವಿಧದ ಖಾದ್ಯಗಳನ್ನು ತಯಾರಿಸಿ ತಂದಿದ್ದರು. ಜನವರಿ 26ರಂದು PTA ಅಧ್ಯಕ್ಷರು ಧ್ವಜಾರೋಹಣ ನಡೆಸುವುದರೊಂದಿಗೆ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಅಂದು ಶಾಲಾ ಹಳೆ ವಿದ್ಯಾರ್ಥಿಗಳು SSC ಹಾಗೂ PTA ಅವರಿಗೆ ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ಆಟೋಟ ಸ್ಪರ್ಧೆಗಳನ್ನು ನಡೆಸಲಾಯಿತು. ಪ್ರಸ್ತುತ ಶಾಲೆಯಲ್ಲಿ 15 ದಿನಗಳಿಗೊಮ್ಮೆ SRG ನಡೆಯುತ್ತಿದೆ. ಇದರಲ್ಲಿ ಪಠ್ಯಗಳ ಅವಲೋಕನ, ಸಮಸ್ಯೆಗಳು ಹಾಗೂ ಪರಿಹಾರಗಳ ಬಗ್ಗೆ ಚರ್ಚೆ ನಡೆಸಲಾಗುತ್ತದೆ. ತಿಂಗಳಿಗೊಮ್ಮೆ ಬಾಲಸಭೆ ನಡೆಸಿ ಮಕ್ಕಳ ಕಲಾ ಪ್ರತಿಭೆಗಳನ್ನು ಪೋಷಿಸಲಾಗುತ್ತದೆ. ಪರಿಸರ ಹಾಗೂ ಆರೋಗ್ಯ ಕ್ಲಬ್ ಶಾಲೆಯ ಶುಚಿತ್ವ ಕಾರ್ಯಗಳ ಜವಾಬ್ದಾರಿ ವಹಿಸುತ್ತಿದೆ. ಈ ವರ್ಷದ ಉಪಜಿಲ್ಲಾ ಮಟ್ಟದ ವಿದ್ಯಾರಂಗ ಕಲಾ ಸಾಹಿತ್ಯ ವೇದಿಕೆಯ ವಿವಿಧ ಕಾರ್ಯಕ್ರಮಗಳಾದ ನಾಟಕ, ಕವಿತೆ, ಕಥಾರಚನೆ ಹಾಗೂ ಚಿತ್ರರಚನೆ ಕಾರ್ಯಾಗಾರದಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಜೊತೆಗೆ ಉಪಜಿಲ್ಲಾ ಆಟೋಟ ಸ್ಪರ್ಧೆಗಳು, ಕಲೋತ್ಸವ, ಸೋಷಿಯಲ್ ಸೈನ್ಸ್ ಫೇರ್ ಮತ್ತು ವರ್ಕ್ ಎಕ್ಸ್ಪೀರಿಯನ್ಸ್, ಮ್ಯಾಥ್ಸ್ ಫೇರ್ಗಳಲ್ಲಿ ಎಲ್ಲಾ ವಿಭಾಗಗಳಲ್ಲೂ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿ ಹೆಚ್ಚಿನ ಎಲ್ಲಾ ಐಟಂಗಳಲ್ಲಿ A ಗ್ರೇಡ್ ಹಾಗೂ ಕೆಲವು B ಗ್ರೇಡ್ಗಳೊಂದಿಗೆ ಇದುವರೆಗೆ 7 PTA ಸಭೆ ಹಾಗೂ 3 CPTA ಸಭೆಗಳು ನಡೆದಿರುತ್ತವೆ. ಈ ವರ್ಷದ NCERT ನಡೆಸುವ NAS ಪರೀಕ್ಷೆಗಾಗಿ ಸಮಿತಿ ರೂಪೀಕರಿಸಿ ವಿದ್ಯಾರ್ಥಿಗಳಿಗಾಗಿ ತರಬೇತಿ ನೀಡಿ ಒಟ್ಟು 7 ಕ್ಲಾಸ್ ಪರೀಕ್ಷೆ ಹಾಗೂ 3 ಮೋಡಲ್ ಪರೀಕ್ಷೆಗಳು ನಡೆದಿವೆ. ಹಾಡನ್ನು ಅದರೊಂದಿಗೆ ನೃತ್ಯ ಮಾಡಿದಂತಹ ಒಂದು ಪರಿಚಯ ಕಳೆದ ಒಂದು ತಿಂಗಳ ಹಿಂದೆ ನಾವು ಕಳೆದ ವರ್ಷ ನಾವು ಬೆಂಡೆಕಾಯಿ ತೊಂಡೆಕಾಯಿ ಗೀತೆಯೊಟ್ಟಿಗೆ ನಾವು ಡ್ಯಾನ್ಸ್ ಮಾಡಿದಾಗ ಒಂದಷ್ಟು ಮಂದಿಗೆ ಖುಷಿಯಾಗಿದೆ. ಆ ಪ್ರಕಾರ ನಾವೊಂದು ಡ್ಯಾನ್ಸ್ ಮಾಡಿದೆ. ಅವರೊಂದು ಪರಿಚಯ ಕಿರಣ್ ಕೋಡಿಬೇಲು. ಒಂದ್ಸಲ ಜೋರಾಗಿ ಚಪ್ಪಾಳೆ ಬರಬೇಕು ನಮ್ಮ ಕಿರಣ್ ಕೋಡಿಬೇಲು. ಅದೇ ರೀತಿ ಶಿವಪ್ರಸಾದ್ ಕೋಡಿಬೇಲು, ಅದೇ ರೀತಿ ಪ್ರಣವ್ ಕೋಡಿಬೇಲು, ಅದೇ ರೀತಿ ನಾನು, ಅದೇ ರೀತಿ ರೋಹಿತ್ ಕೋಡಿಬೇಲು. ಒಂದ್ಸಲ ಎಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ಎಲ್ಲರಿಗೆ ಕೈಯಾಗಿ. ಪ್ರೀತಿಯ ಕೃಷ್ಣಾನಂದಮಯ್ಯ ಅವರಿಗೆ ಕಮಾಕ್ಷ ಮಾಸ್ಟರ್ ಇವತ್ತಿನ ಸಭಾಧ್ಯಕ್ಷರು, ಅದೇ ರೀತಿ ಆಡಳಿತ ಪ್ರತಿನಿಧಿಯು, ನಿವೃತ್ತ ಮುಖ್ಯೋಪಾಧ್ಯಾಯರಾದಂತಹ ಕಮಾಕ್ಷ ಮಾಸ್ಟರ್ ಅವರು ಶಾಲು ಹೊದಿಸಿ ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕೃಷ್ಣಾನಂದಮಯ್ಯ ಅವರಿಗೆ ಕಮಾಕ್ಷ ಮಾಸ್ಟರ್ ಅವರಿಂದ ಶಾಲು ಹೊದಿಸಿ ಗೌರವಾರ್ಪಣೆ. ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದಂತಹ ನಮ್ಮೆಲ್ಲರ ಪ್ರೀತಿಯ ಶ್ರೀಯುತ ಕೃಷ್ಣಾನಂದಮಯ್ಯ ಅವರು. ಅದೇ ರೀತಿಯಲ್ಲಿ ಇನ್ನೊಬ್ಬರು ನಮ್ಮೆಲ್ಲರ ಪ್ರೀತಿಯ ನಫೀಸಾ ಟೀಚರ್ ಅವರು 31 ವರ್ಷಗಳ ಕಾಲ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದರು. 1976ರಲ್ಲಿ ಇಲ್ಲಿ ಪ್ರಾರಂಭಗೊಂಡು 2008ರಲ್ಲಿ ನಿವೃತ್ತರಾದಂತಹ ಅರಬಿಕ್ ಟೀಚರ್ ಆಗಿ ಸೇವೆ ಸಲ್ಲಿಸಿದಂತಹ ನಫೀಸಾ ಟೀಚರ್ ಅವರಿಗೆ ವಾರಿಜಾ MPTA ಪ್ರೆಸಿಡೆಂಟ್ ಅವರು ಶಾಲು ಹೊದಿಸಿ ನಮ್ಮೆಲ್ಲರ ಪರವಾಗಿ ಗೌರವವನ್ನು ಅರ್ಪಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಉತ್ತಮ ಆರೋಗ್ಯ ಅವರಿಗೆ ನೀಡಲಿ ಅಂತ ಆಶಿಸ್ತಾ ಅವರಿಗೆ ಈಗ ಗೌರವಾರ್ಪಣೆ ಶಾಲು ಹೊದಿಸಿ MPTA ಪ್ರೆಸಿಡೆಂಟ್ ಆದಂತಹ ಶ್ರೀಮತಿ ವಾರಿಜಾ ಅವರಿಂದ ಶಾಲೆಯ ಪರವಾಗಿ ಆಡಳಿತ ಮಂಡಳಿಯ ಪರವಾಗಿ ಶಾಲು ಹೊದಿಸಿ ಗೌರವಾರ್ಪಣೆ. ಇನ್ನೋರ್ವರು ಶ್ರೀಕೃಷ್ಣ ಉಪಾಧ್ಯಾಯರು 13 ವರ್ಷಗಳ ಕಾಲ ಇಲ್ಲಿಗೆ ಸೇವೆ ಸಲ್ಲಿಸಿ 1996ರಲ್ಲಿ ನಿವೃತ್ತರಾದಂತಹ ಶ್ರೀಯುತ ಶ್ರೀಕೃಷ್ಣ ಉಪಾಧ್ಯಾಯ ಹಿರಿಯರು ಅವರಿಗೆ PTA ಪ್ರೆಸಿಡೆಂಟ್ ಆದಂತಹ ಅಬ್ದುಲ್ಲಾ ಅವರು ಶಾಲು ಹೊದಿಸಿ ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಈ ಶಾಲೆಗೆ
ಕೂಡ ಉತ್ತಮ ಆರೋಗ್ಯ ಭಾಗ್ಯ ದೊರಕಲಿ, ಮತ್ತಷ್ಟು ಸೇವೆಗಳು ದೊರಕಲಿ. ನಿಮ್ಮ ಸಹಾಯ ಸಹಕಾರ ಮಾರ್ಗದರ್ಶನ ಈ ಶಾಲೆಗೆ ಯಾವತ್ತೂ ಇರಲಿ ಅಂತ ಎಲ್ಲ ಈ ಮೂರರಲ್ಲಿ ಕೂಡ ನಾವು ವಿನಂತಿಸಿಕೊಳ್ತಾ ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಿಮಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಯನ್ನು ಸಾಧನೆ. ಈಗ ಕಾರ್ಯಕ್ರಮದಲ್ಲಿ ಮುಂದೆ ಇಂದಿನ ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ನಮ್ಮ ಕಿರು ಗೌರವವನ್ನು ಸ್ವೀಕರಿಸಿದಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತರಾದಂತಹ ಶ್ರೀಯುತ ಕೃಷ್ಣಾನಂದ ಮಯ್ಯ ಅವರಿಂದ ತಮ್ಮ ಮನದಾಳದ ಮಾತುಗಳನ್ನು ಕೇಳಲಿಕ್ಕೆ ನಾವು ಇಷ್ಟಪಡ್ತೇವೆ. ಸರ್, ಇದೀಗ ದಯವಿಟ್ಟು ನಮ್ಮ ಮನದಾಳದ ಮಾತುಗಳನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಸಹೋದ್ಯೋಗಿಯಾದಂತಹ ಶ್ರೀಕೃಷ್ಣ ಹಾಗೂ ನೇತೃತ್ವಗಳು ಹಾಗೂ ಇತರ ಗಣ್ಯ ವ್ಯಕ್ತಿಗಳು, ಇವತ್ತು ಬಹಳ ಸಂತೋಷದ ದಿನ. ಎಲ್ಲರಿಗೂ, ತಾಯಂದರಿಗೂ, ಮಕ್ಕಳಿಗೂ, ಊರವರಿಗೂ, ಹಿರಿಯವರಿಗೂ ಎಲ್ಲರಿಗೂ ಇವತ್ತು ಬಹಳ ಸಂಭ್ರಮದ ದಿವಸ. ಯಾಕಂದರೆ ಈ ಶಾಲೆ ಸಾಧಾರಣ 72 ವರ್ಷದ ಮೊದಲೇ ಹುಟ್ಟಿದಂಥ ಶಾಲೆ. ಇದರ ಆಸುಪಾಸಿನಲ್ಲಿ ಶಾಲೆಗಳು ಬಹಳ ಕಡಿಮೆ ಇತ್ತು. ಆ ಸಂದರ್ಭದಲ್ಲಿ ಈ ಶಾಲೆಯನ್ನು ನಮ್ಮ ತೀರ್ಥರೂಪರು ಮತ್ತು ಇಲ್ಲಿಯ ಕನ್ಯೆ ವ್ಯಕ್ತಿ ಮೊಹಮ್ಮದ್ ಎಂಬವರು ಸೇರಿ ನಮ್ಮ ಚಿಕ್ಕಪ್ಪ ಗೋಪಾಲಕೃಷ್ಣಮಯ್ಯ ಅವರ ಮ್ಯಾನೇಜರ್ ಆಗಿ ಅವರನ್ನು ನೇಮಕ ಮಾಡಿ ಅವರು ಕಟ್ಟಿಸಿದಂತಹ ಈ ಶಾಲೆ ಇದು ಬಹಳ ರಾತ್ರಿ ಕಾಲದಲ್ಲಿ ನಡೆದು ಕ್ಲಾಸನ್ನು ನಡೆದು, ಅಂದರೆ ಮೊದಲು ಯಾರು ಶಾಲೆಗೆ ಬರುವುದಕ್ಕೆ ಒಪ್ಪುವುದಿಲ್ಲ, ಎಲ್ಲರೂ ಅವರವರ ಕೆಲಸದಲ್ಲಿ ಭಾಗಿಗಳಾಗಿರ್ತಾರೆ. ರಾತ್ರಿ ಬಂದು ಶಾಲೆಯನ್ನು ಮಾಡಿ ಅಲ್ಲಿ ಮಕ್ಕಳನ್ನು ಕೂಡಿಸಿ ಆಮೇಲೆ ಇದು ಮಾಡಿ ಕಟ್ಟಡಗಳನ್ನು ಕಟ್ಟಿ, ಬ್ಲಾಕ್ ಡೆವಲಪ್ಮೆಂಟ್ ಇಂದ ಕಟ್ಟಡಗಳನ್ನು ಕಟ್ಟಿ ಅದರಿಂದ ಮಾಡಿದ. ಈ ಸಂದರ್ಭದಲ್ಲಿ ನಾಡಿದ್ದು ಮಾರ್ಚಲ್ಲಿ ನಿವೃತ್ತಿಯನ್ನು ಹೊಂದಿರತಕ್ಕಂತಹ ನಮ್ಮೆಲ್ಲರ ಪ್ರೀತಿಯ ರಾಜಗೋಪಾಲ್ ಸರ್ ಅವರು ಅವರಿಗೊಂದು ಕಿರು ಗೌರವವನ್ನು ನಾವಿಲ್ಲಿ ಅರ್ಪಣೆ ಮಾಡಿದ್ವಿ. ದಯವಿಟ್ಟು ಅವರು ವಿಶೇಷ ಒಂದು ಆಸನವನ್ನು ಅವರು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಆಫೀಸರ್ ರಾಜಗೋಪಾಲ್ ಸರ್ ಅವರು ನಾಡಿದ್ದು ಮಾರ್ಚಲ್ಲಿ ತಮ್ಮ ನಿವೃತ್ತಿಯನ್ನು ಹೊಂದಲಿದ್ದಾರೆ. ಮುಂದೆಯೂ ಕೂಡ ಅವರ ಜೀವನ ಒಳಿತಾಗಲಿ, ಅವರ ಬಾಳು ಬಂಗಾರವಾಗಲಿ, ಅವರ ಸಹಾಯ ಸಹಕಾರ ಮಾರ್ಗದರ್ಶನ ನಮ್ಮೆಲ್ಲರಿಗೂ ಇರಲಿ ಅಂತ ಈ ಶಾಲೆ ಪರವಾಗಿ ನಿಮ್ಮೆಲ್ಲ ವಂದನೆ ಸಲ್ಲಿಸ್ತೇವೆ. ಈ ಒಂದು ಕಿರು ಗೌರವವನ್ನು ಸ್ವೀಕರಿಸಬೇಕಾದ ನಾವು PTA ಪ್ರೆಸಿಡೆಂಟ್ ಆಗಿ ಎಲ್ಲ ಸಭಾಧ್ಯಕ್ಷರು ಹಾಗೆ ಎಲ್ಲ ಅಭ್ಯಾಗತರ ಸಮ್ಮುಖದಲ್ಲಿ AEO ಸರ್ ಅವರಿಗೆ ಈ ಒಂದು ಗೌರವವನ್ನು ಅರ್ಪಣೆ ಮಾಡಬೇಕು. ಶಾಲೆ ಹೊಂದಿಸಿ ಫಲಪುಷ್ಪ ನೀಡಿ ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಆಡಳಿತ ಪ್ರತಿನಿಧಿಯಾದಂತಹ ಈ ಸಭಾಧ್ಯಕ್ಷರಾದ ಗಮನಕೃಷ್ಣ ಅವರು ಶಾಲು ಹೊಂದಿಸಿ ಆ ಶ್ರೀನಿಶ್ಚಯ ಅವರಿಗೆ ಯಾವತ್ತೂ ಇರಲಿ, ಅವರ ಜೀವನ ಒಂದು ಆರೋಗ್ಯವಾದ ಜೀವನವನ್ನು ನಡೆಸುವುದಾಗಲಿ ಅಂತ ಆಶಿಸ್ತಾರೆ. ಅಲ್ಲಿ ಫಲಪುಷ್ಪ ನೀಡಿ PTA ಪ್ರೆಸಿಡೆಂಟ್ ಅವರು ಆಶಿಸ್ತಾ ಇದ್ದಾರೆ. ಅವರ ಜೀವನಕ್ಕೆ ಉತ್ತಮ ಫಲವನ್ನು ನೀಡಲಿ, ಅವರ ನಿವೃತ್ತ ಜೀವನ ಉತ್ತಮವಾಗಲಿ, ಮುಂದೆ ಕೂಡ ಅವರ ಸಮಾಜಕ್ಕೆ, ಶಾಲೆಗೆ ಉತ್ತಮ ಮಾರ್ಗದರ್ಶನ ನೀಡಲಿ ಅಂತ ತಿಳಿಸ್ತಾ ನೀವು ವಂದನೆ ಸಲ್ಲಿಸ್ತೀರಿ. ವಂದನೆ. ನಮ್ಮ ಕಿರು ಗೌರವವನ್ನು ಸ್ವೀಕರಿಸಿದಂತಹ AEO ಸರ್ ರಾಜಗೋಪಾಲ್ ಸರ್ ಅವರಿಂದ ತಮ್ಮ ಮನದಾಳದ 2 ಮಾತುಗಳನ್ನು ನಿರೀಕ್ಷಿಸುತ್ತೇವೆ. ನಾವೆಲ್ಲ ಅವರ ಮಾತುಗಳಿಗೆ ಕಿವಿಯಾಗೋಣ. ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಶಾಲಾ ಮುಖ್ಯೋಪಾಧ್ಯಾಯರೇ, PTA, MPTA, SMDC ಚೇರ್ಪರ್ಸನ್, ಅದೇ ರೀತಿ ಅಧ್ಯಾಪಕ ಬಂಧುಗಳೇ, ಪ್ರೀತಿಯ ರಕ್ಷಕರೇ, ಪುಟಾಣಿ ಮಕ್ಕಳೇ, ಮೊದಲನೇದಾಗಿ ಲೇಟ್ ಆದಕ್ಕೆ ಕ್ಷಮೆ ಕೇಳಿಕೊಳ್ತೇನೆ. ಕಾರಣ ಈಚಲಂಗೋಡು ಶಾಲೆಯಲ್ಲಿ ಅಲ್ಲಿಯ ಅಧ್ಯಕ್ಷ, ಆಗ ಅಧ್ಯಕ್ಷ ಎದ್ದು ಬರಲಿಕ್ಕೆ ಸಾಧ್ಯ ಇಲ್ಲ. ಶುಭ ಹಾರೈಸೋದಾದ್ರೆ 1 ನಿಮಿಷ ಅಂತ ಹೇಳಿ ಶುಭ ಹಾರೈಕೆ ಮಾಡಿ ಬರ್ಬೋದು. ಅಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ನಮ್ಮ ಜಯರಾಮ್ ಸರ್ ಅಲ್ಲಿ ಕುಳಿತೋಳಿಸಿದ್ರು. ಅದೇ ರೀತಿ DO ಸರ್ ಕೂಡ ಇದ್ರು. ಆಗ ಅಲ್ಲಿಯ ಫಂಕ್ಷನ್ ಇನ್ನೂ ಆಗ್ಲಿಲ್ಲ. ಇನ್ನು ಅಲ್ಲಿ ಹಳೆ ವಿದ್ಯಾರ್ಥಿಗಳೆಲ್ಲ ಅನುಭವಗಳನ್ನು ಹಂಚುತ್ತಾ ಇದ್ದಾರೆ. ಸ್ಟೇಜ್ ಪ್ರೋಗ್ರಾಮ್ ಮುಗಿಸ್ಲಿಲ್ಲ. ನಾವು ಇಬ್ಬರು ಎದ್ದು ಈಚೆಗೆ ಬಂದದ್ದು. ಹೇಗಿದ್ರು ಇಲ್ಲಿ ರಕ್ಷಕರು ತುಂಬಾ ಇದ್ದೀರಿ. ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಈಗ ರಾತ್ರಿ ಕ್ಲಾಸ್ ಅಂತ ಹೇಳಿದ್ರು. ರಾತ್ರಿ ಕ್ಲಾಸ್ ಅಂತ ಹೇಳುವಾಗ ನಾನು ಕೂಡ ಪಾಂಡಿ ಶಾಲೆಯಲ್ಲಿ ಅವತ್ತಿನ ಕಾಲದಲ್ಲಿ ಗ್ಯಾಸ್ ಲೈಟ್ ಇಟ್ಟು ಕ್ಲಾಸ್ ಮಾಡಿದವ.
ಏನ್ ಗ್ಯಾಸ್ ಲೈಟ್ ಅಂತ ಹೇಳ್ತಾರಲ್ಲ, ಪೆಟ್ರೋಮ್ಯಾಕ್ಸ್, ಅದಿಟ್ಟು 94ರಿಂದ 97ರವರೆಗೆಲ್ಲ ಕ್ಲಾಸ್ ಮಾಡಿದವಾಗ ಅಂತ ಶಾಲೆಯ ಚರಿತ್ರೆ ಇಲ್ಲಿ ಉಂಟು ಅಂತ ಸರ್ ಹೇಳಿದ್ರು. ಈಗ ಅಂತೂ ವಿದ್ಯಾಭಿಮಾನಿಗಳು ಅದೇ ರೀತಿ ನಮ್ಮ ಶಾಲೆ ಮೇಲೆ ಪ್ರೀತಿಯಿಂದ ಇಟ್ಟು ಇಲ್ಲಿಗೆ ಬಂದಿದ್ದೀರಿ. ಹಾಗೆ ಶಾಲೆಯಲ್ಲಿ ನಮ್ಮ ಕ್ಲಾಸ್ ಪೇಟಿ ಮತ್ತು ನಮ್ಮ ಇದು ವಾರ್ಷಿಕೋತ್ಸವ ವ್ಯತ್ಯಾಸ ಉಂಟು. ಕ್ಲಾಸ್ ಪೇಟಿ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳ ಕುರಿತು ಸ್ವಲ್ಪ ಮಾತನಾಡಿ ಬಿಡ್ತಾರೆ, ಕೇಳಿ ನಾವು ಒಳ್ಳೇದಾಗಬೇಕು, ಸ್ವಲ್ಪ ಜಾಗೃತಿ ಮಾಡ್ಬೇಕಂತೆಲ್ಲ ಹೇಳ್ತೀವಿ. ಆದ್ರೆ ಈ വാർഷികോത്സവದಲ್ಲಿ ನಿಮ್ಮ ಮಕ್ಕಳ ಎಲ್ಲ ಪ್ರತಿಭೆಗಳನ್ನು ತೋರಿಸಿರುವಂತ ಒಂದು ಸಂದರ್ಭ. ഇവിടെ കുട്ടികൾ അന്നും വളരെ കുറവായിരുന്നു. പുഴ കടന്നു വരണമെങ്കിൽ തോണിയിൽ വരണം. തോണിയിൽ രക്ഷിതാക്കൾ ആരും കൂടെ കുട്ടികളുടെ കൂടെ ആരും വരില്ല. ഞങ്ങൾ അക്കരയിലുണ്ടായിരുന്നു. അമ്മാവൻ്റെ ഒരു വീട്ടിലായിരുന്നു ഞങ്ങൾ താമസം. വെറുതെ ഈ നാട്ടിൽ നിന്ന്, ഞങ്ങളുടെ സ്വന്തം നാട് മലപ്പുറം ജില്ലയിലാണ്. ഇവിടെ വന്നത് അമ്മാവൻ്റെ വീടൊന്ന് കാണാൻ, കുറച്ച് ദിവസം ഇവിടെ നിൽക്കാമെന്നുള്ള ആ ഒരു രീതിയിൽ വിരുന്ന് വന്നതാണ്. ആ സമയത്താണ് ഞാൻ അറബി പാസ്സായത്. എക്സാമിനേഷൻ പാസ്സായി നാട്ടിലെല്ലാം ജോലി അന്വേഷിച്ച് നോക്കുമ്പോൾ എവിടെയും ജോലി കിട്ടാനില്ല. ഇവിടെ ഈ സ്കൂളിൽ ഇങ്ങനെ അമ്മാവനോട് എപ്പോഴും പറയും, ഞങ്ങൾക്കൊരു അറബി ടീച്ചറെ വേണം, എവിടുന്നെങ്കിലും കിട്ടുമോ എന്നുള്ളത് അമ്മാവനോട് ഇവിടുത്തെ അച്ഛൻ ഐത്തർ മാഷ് ഇങ്ങനെ പറഞ്ഞുകൊണ്ടിരിക്കും, ഗോപാലകൃഷ്ണൻ അയ്യർ. അങ്ങനെ അവര് മുഖാന്തരം എന്നോട് പറഞ്ഞു, വീട്ടിൽ വന്ന് അമ്മാവൻ പറഞ്ഞു ഇങ്ങനെ ഒരു സ്കൂളുണ്ട്, നമുക്കിവിടെ ജോലിക്ക് ജോയിൻ ചെയ്യായിരുന്നു. അപ്പം നാടും വീടും വിട്ട് നാട്ടിലേക്ക് ഇവിടെ നിൽക്കുന്നത് അത്ര വലിയ സുഖം തോന്നിയില്ല. കൂട്ടുകുടുംബങ്ങളെല്ലാം നാട്ടിലല്ലേ ഉള്ളത്. അങ്ങനെ വേണ്ടാന്നുള്ളത് തീരുമാനിച്ചു. വേണ്ടാന്ന് തീരുമാനിച്ച് നാട്ടിൽ അന്വേഷിച്ച് നോക്കുമ്പോൾ ജോലിയൊന്നും ശരിയായില്ല. വീണ്ടും ഇവിടെ വന്ന് ഞങ്ങൾക്ക് ജോലി വേണമെന്ന് അന്വേഷിച്ച് നോക്കുമ്പോൾ ഇവിടെ വേറൊരാൾ അഡ്വാൻസും കൊടുത്ത് ജോലിക്ക് ജോയിൻ ആയിട്ടില്ല. ജൂലൈയിലാണ് ജോയിൻ ആവേണ്ട ദിവസം. അപ്പം അവർ ഇവിടെ പൈസ കുറച്ച് കൊടുത്തിട്ടുണ്ട്, നിങ്ങൾക്ക് ജോലി വേറെ ഏതെങ്കിലും അന്വേഷിച്ചോളെന്ന് പറഞ്ഞു. അങ്ങനെ വേറെ ജോലി അന്വേഷിച്ചു. പിന്നെ അവർ വേറെ സ്കൂളിലേക്ക് മാറി. അവർ പറഞ്ഞു നിങ്ങൾ എന്നെ ഇവിടെ ജോയിൻ ചെയ്തോളൂ എന്ന് പറഞ്ഞ് 76 ജൂലൈയിൽ ഞാനിവിടെ ಜೋಯಿನ್ ചെയ്തു. ಅರ್ಚಕರಾಗಿದ್ದರು. 92ರಲ್ಲಿ ದೇವಸ್ಥಾನವನ್ನು ಸರ್ಕಾರ ಅಧೀನಕ್ಕೆ ತೆಗೆಯಿತು. ಆಗ ಅವರನ್ನು ರಿಟೈರ್ಮೆಂಟ್ ಮಾಡಬೇಕಾಗಿ ಬಂದ ಒಂದು ಸಮಯ ಬಂತು. ಆಗ ಕ್ಷೇತ್ರದಲ್ಲಿ ಪೂಜೆಗೆ ಜನ ಇಲ್ಲದ ಸಮಯದಲ್ಲಿ ಊರಿನವರು, ಮಾಯ್ಪಾಡಿ ರಾಜರು ಎಲ್ಲ ಸೇರಿಕೊಂಡು ಒತ್ತಾಯ ಮಾಡಿ, ನೀವು ಈ ಕ್ಷೇತ್ರದಲ್ಲೇ ಬೇಕು, ನಮಗೆ ನೀವು ಬ್ರಾಹ್ಮಣರಲ್ವಾ, ನೀವು ಪೂಜೆ ಮಾಡಿದಂತೆ ಯಾರು ಪೂಜೆ ಮಾಡುವುದು, ಶಾಲೆ ಕೂಡ ಒಂದು ದೇವಸ್ಥಾನದ ಹಾಗೆ ಅಲ್ವಾ ಅಂತ ಒತ್ತಾಯ ಮಾಡಿ 96ನೇ ಇಸವಿ ಏಪ್ರಿಲ್ 26ನೇ ತಾರೀಕು ಇಲ್ಲಿಂದ ಬಿಡಬೇಕಾಗಿ ಬಂತು. ಒಂದು 13 ವರ್ಷ ಇಲ್ಲಿ ಸೇವೆ ಮಾಡಿದ್ದೇನೆ. ಅದರ ಮುಂಚೆ ಎಡನೀರು ಮಠದ ಶಾಲೆ, ಮತ್ತು ಅಡೂರಿನ ಹತ್ತಿರ ಒಂದು ಪಾಂಡಿ ಅಂತ ಹೇಳುವ ಶಾಲೆ, ಮತ್ತು ಕರ್ನಾಟಕದ ಪಾಣತೂರು ಹತ್ತಿರ ಕರಿಕೆ ಅಂತ ಒಂದು ಜಾಗ ಉಂಟು, ಅಲ್ಲಿ ಒಂದು 2 ವರ್ಷ ಪಂಚಾಯಿತು, ತಲಕಾವೇರಿಯಲ್ಲಿ ಓಂಕಾರೇಶ್ವರ, ಹಾಗೆ ದೇವಸ್ಥಾನವು ಶಾಲೆಯಾಗಿ ಪೂಜೆ ಮಾಡಿಕೊಂಡೇ ಇದ್ದದ್ದು. ನನಗೀಗ ನಾಡ್ದು ಏಪ್ರಿಲ್ 21ಕ್ಕೆ ದೇವಸ್ಥಾನದಂದು ರಿಟೈರ್ಡು. ಅಲ್ಲಿ 65 ವರ್ಷ ಪ್ರಾಯ ಆದರೆ ಮತ್ತು ರಿಟೈರ್ಮೆಂಟು. ಇಲ್ಲಿ 56. ಹಾಗೆ ಅದರ ಸಮಯದಲ್ಲಿ ನಮ್ಮಲ್ಲೀಗ ಭಾರೀ ಗೌಜಿ ನಡೀತಾ ಉಂಟು, ಬ್ರಹ್ಮಕಲಶ ಮೂಡಪ್ಪ ಸೇವೆ ಇದ್ದು. ಆದರೂ ಕೋಡಿಬೈಲು ಮತ್ತು ನನಗೆ ಇನ್ನೂ ಸಂಪರ್ಕ ಮುಗಿಲಿಲ್ಲ. ನಮ್ಮ ಕೊಂಡಿಯೂರು ಗುರುಗಳು ನಮ್ಮ ಕಲಶದ ಜನ, ಅವರು ಯಾವಾಗಲೂ ಬಂದು ಎಲ್ಲರೂ ಹೋಗ್ತಾರೆ, ಮಕ್ಕಳಿಗೆ ಯಾರು ಗೊತ್ತುಂಡ ಎನ್ನ ಶಾರದ ಮಾಸ್ಟ್ರಿ ಕೇಳಿ ನನ್ನಲ್ಲಿ ಎಲ್ಲರ ಎದುರು ಹೇಳ್ತಾರೆ. ಹಾಗೆ ಈ ಶಾಲೆಯ ಸಂಪರ್ಕ ನನಗೆ ಈಗಲೂ ಉಂಟು. ಅದೊಂದು ನನಗೆ ಭಾರಿ ಸಂತೋಷದ್ದು. ಇವರೆಲ್ಲ ನಾವು ಕಲಿಸಿದಂಥ ವಿದ್ಯೆ ಇಲ್ಲಿ, ಇದೆಲ್ಲ ನಮಗೆ ಒಂದು ಸಂತೋಷ. 30 ವರ್ಷದ ನಂತರ ಈ ಕೋಡಿಬೈಲು ಶಾಲೆಗೆ ಬರಬೇಕಾದ್ರೆ ಅದು ಒಂದು ಭಾಗ್ಯ. ನಿಮ್ಮನ್ನೆಲ್ಲ ನೋಡಿದ್ದಕ್ಕೆ ನನಗೆ ಬಹಳ ಸಂತೋಷ. ಎಲ್ಲ ಒಳ್ಳೆಯ ರೀತಿಯಲ್ಲಿ ಶಾಲೆ ಇನ್ನೂ ಕೂಡ ನಡೀಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಏನು ಸರ್ ಅವರು ಈ ಕಾರ್ಯಕ್ರಮ ನಿರ್ವಹಿಸಬೇಕಾಗಿ ಕೊಟ್ಟಿದ್ದಾರೆ. I will tell you a little about my learning as a musician. So I've been learning
ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಪ್ರೀ ಪ್ರೈಮರಿ ಸೆಕ್ಷನ್ ಇಬ್ಬರು ಹಂಚಿಕೊಂಡಿದ್ದಾರೆ. ಶರಾಮತ್ ರಿಫಾ, ಶರಾಮತ್ ರಿಫಾ, ಸೆಕೆಂಡ್ ಸ್ಟ್ಯಾಂಡರ್ಡ್ ದರಕ್ಷ ಫಾತಿಮಾ, ವಿತರಣೆಯನ್ನ ಪಿಟಿ ಪ್ರೆಸಿಡೆಂಟ್ ಆದಂತಹ ಅಬ್ದುಲ್ಲಾ ಸರ್ ಅವರು. ಫೋರ್ತ್ ಸ್ಟ್ಯಾಂಡರ್ಡ್ ಮೊಹಮ್ಮದ್ ಶಾಜಾದ್, ಪ್ರೀ ಪ್ರೈಮರಿ. ಅದೇ ರೀತಿ ಗೇಮ್ಸ್ ನಲ್ಲಿ ಪ್ರೀ ಪ್ರೈಮರಿ 50 ಮೀಟರ್ ರೇಸ್, ಹುಡುಗಿಯರ ವಿಭಾಗದಲ್ಲಿ ಫಸ್ಟ್ ಪ್ಲೇಸ್ ಶರಾಮತ್ ರಿಫಾ, ಸೆಕೆಂಡ್ ಪ್ಲೇಸ್ ಜುನೇರಾ. ಕಮಲಾಕ್ಷ ಮಾಸ್ಟರ್ ನೆರವೇರಿಸಬೇಕಾಗಿ ವಿನಂತಿಸಿಕೊಳ್ತಾರೆ. ನೆಕ್ಸ್ಟ್ ದ್ವಿತೀಯ ಸ್ಥಾನವನ್ನು ಇಬ್ಬರು ಹಂಚಿಕೊಂಡಿದ್ದಾರೆ. ಇನ್ನಷ್ಟು ಚಪ್ಪಾಳೆ ಹೊಡೆದು ಮಕ್ಕಳನ್ನ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಪುಟಾಣಿಗಳನ್ನು ಮುಂದಿನ ಶಯನ್, ಸೆಕೆಂಡ್ ಪ್ಲೇಸ್ ಗೋಸ್ ಟು ಮೊಹಮ್ಮದ್ ಶಾಜಾನ್. Second place. Second place goes to Ibrahim. ಹುಡುಗಿಯರ ವಿಭಾಗದಲ್ಲಿ ಫಸ್ಟ್ ಪ್ಲೇಸ್ ಲಿಶಾ. ದ್ವಿತೀಯ ಸ್ಥಾನವನ್ನು ಇಬ್ಬರು ಹಂಚಿಕೊಂಡಿದ್ದಾರೆ. Second standard 100 meters. Second place goes to Mohammad Junaid. ಹುಡುಗಿಯರ ವಿಭಾಗದಲ್ಲಿ ಮುಂದಿನ ಬಹುಮಾನ ವಿತರಣಾ ಶಾಲಾ ಮುಖ್ಯೋಪಾಧ್ಯಾಯರಾದ ಮೊಹಮ್ಮದ್ ಜುನೇದ್. ಹುಡುಗಿಯರ ವಿಭಾಗದಲ್ಲಿ ಫಸ್ಟ್ ಸೆಕೆಂಡ್ ಪ್ಲೇಸ್ ಗೋಸ್ ಟು ದಿಲ್ಕಶ್ ಫಾತಿಮಾ. ಮುಂದಿನ ಬಹುಮಾನ ವಿತರಣೆಯನ್ನು ವಾರಿಜ ಅವರು ನೆನಪಿಸಿಕೊಳ್ಳಬೇಕಾಗಿ ಮೊಹಮ್ಮದ್ ಆನ್ಸಿ. Second place goes to Dhanish. ಮುಂದಿನ ಬಹುಮಾನ ವಿತರಣೆಯನ್ನು Kerala long jump. First place goes to Aisha Asbina.
ವಂದನೆಗಳು ಮೇಡಮ್. ಮುಂದಿನ ಬಹುಮಾನ ವಿತರಣೆಯನ್ನ ವಂದನೆಗಳು ಸರ್. ಮುಂದಿನ ಬಹುಮಾನ ವಿತರಣೆಯನ್ನ ಮೊಹಮ್ಮದ್ ಅಶ್ರಫ್ ಮಜಾಲ್ ಅವರು ನೆರವೇರಿಸಿಕೊಡಬೇಕು. ಅದೇ ರೀತಿ ಪ್ರೋತ್ಸಾಹಕ ಬಹುಮಾನ ಮನ್ವೀರ್ ರಫೀಕ್ ಅವರು ಬಹುಮಾನ ವಿತರಣೆ ಮುಂದುವರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಂಗೀತ ಲೆಮನ್ ಅಂಡ್ ಸ್ಪೂನ್ ಕಾರ್ಯಕ್ರಮದಲ್ಲಿ ಮುಂದೆ ಕಿರಣ್ ಕೋಡಿಬೇಲ್ ಕನ್ವೀನರ್ ವರ್ಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅವರು ಬಹುಮಾನ ವಿತರಣೆ ಮುಂದುವರಿಸಬೇಕಾಗಿ ವಿನಂತಿಸಿಕೊಳ್ತಾರೆ. ಸೆಕೆಂಡ್ ಪ್ಲೇಸ್ ಸಂಗೀತ. ಪುರುಷರ ವಿಭಾಗ ಪಾಸಿಂಗ್ ದ ಬಾಲ್ ಫಸ್ಟ್ ಪ್ಲೇಸ್ ಅಬ್ದುಲ್ಲಾ. ಸೆಕೆಂಡ್ ಪ್ಲೇಸ್ ಪದ್ಮನಾಭ ಕೆ. ಮುಂದೆ ರಾಘವ ಅವರು ಹಿರಿಯರಂತ ರಾಘವ ಅವರು ವೇದಿಕೆ ಬಂದು ಬಹುಮಾನ ವಿತರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಸೆಕೆಂಡ್ ಪ್ಲೇಸ್ ಗೋಸ್ ಟು ಅಬ್ದುಲ್ಲಾ. ಫಸ್ಟ್ ಪ್ಲೇಸ್ ಕುಸುಮ. ರಮೇಶ್ ಅವರೇ, ಮುಂದಿನ ಬಹುಮಾನ ವಿತರಣೆ ರಂಜಿತ್. ರಂಜಿತ್ ಅವರ ವಂದನೆಗಳು. ಅಡಿಗೆ ಎಕ್ಕುವುದು ಫಸ್ಟ್ ಪ್ಲೇಸ್ ಅಹಮದ್ ಅನಾಸ್. ಸೆಕೆಂಡ್ ಪ್ಲೇಸ್ ಗೋಸ್ ಟು ಪ್ರವೀಣ್ ಕೋಡಿಬೈ. ಸೆಕೆಂಡ್ ಪ್ಲೇಸ್ ಗೋಸ್ ಟು ಫಾತಿಮತ್ ಶಹಾದಾ. ಮುಂದಿನ ಬಹುಮಾನ ವಿತರಣೆ ಸಭಾಧ್ಯಕ್ಷರಾದಂತಹ ಲೆಮನ್ ಅಂಡ್ ಸ್ಪೂನ್ ಗರ್ಲ್ಸ್ 5th to 7th ಸ್ಟ್ಯಾಂಡರ್ಡ್. ಸೆಕೆಂಡ್ ಪ್ಲೇಸ್ ಗೋಸ್ ವಂದನೆಗಳು ಸರ್. ಕಾರ್ಯಕ್ರಮ ಮುಂದೆ ಪದ್ಮನಾಭ ಅವರು ಮೊಹಮ್ಮದ್ ಫಹಾದ್. Second place goes to Dikshan.
seniors. ವಂದನೆಗಳು ಸರ್. ಮುಂದಿನ ಬಹುಮಾನವನ್ನು ಶ್ವೇತಾ ಟೀಚರ್ ಅವರು ಇಲ್ಲಿ ಶಾಲೆಯಲ್ಲಿ ಬಂದಂತ ಟೀಚರ್ ಅವರು ಹೊಂದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಈ ಕುಂಡಮೂರು ಮಠದ ಸ್ವಾಮೀಜಿಯವರ ಪಂಚಮಹಾಯೋಜನೆಗಳು ಅನ್ನ, ಅಕ್ಷರ, ಆರೋಗ್ಯ. ಸ್ವಾಮಿ ಸ್ಥಾಪನೆಗೆ ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಮುಖ್ಯೋಪಾಧ್ಯಾಯರು ವಿದ್ಯಾರ್ಥಿಯಿಂದ ಹೂಗುಚ್ಚ ನೀಡಿ ಗೌರವ. ഹർഷകുമാർ ശെട്ടി അവರನ್ನ ഈ കാര്യക്രമത്തിൽ ഹൃദ്യമായി സ്വാഗതിക്കുന്നു. നമ്മുടെ ഓൾഡ് സ്റ്റുഡന്റ് കൂടിയാണ്. നമ്മുടെ സ്കൂളിന്റെ കാര്യങ്ങളിൽ എപ്പോഴും ശ്രദ്ധിക്കുന്ന ഹർഷകുമാർ ഷെട്ടിയാണ് നമ്മുടെ വേദിയിലേക്ക് എത്തിയിട്ടുള്ളത്. എന്തായാലും നമ്മുടെ ഈ പരിപാടി കഴിഞ്ഞാലുടൻ ഓൾഡ് സ്റ്റുഡൻസിന്റെയും അതുപോലെ തന്നെ സ്കൂൾ വിദ്യാർത്ഥികളുടെയും ഡാൻസ് പ്രോഗ്രാം വളരെ നല്ല രീതിയിൽ നടക്കാനുണ്ട്. അത് കഴിഞ്ഞ് 5 മണിക്ക് ഒരു ഓർക്കസ്ട്ര, ഗീത് സംഗീത് ഉപ്പള എന്ന ഓർക്കസ്ട്ര ടീം ഒരു ഗോൾഡൻ മ്യൂസിക്കൽ നൈറ്റ് ഏകദേശം ഒരു 9 മണി വരെ, 8:30-9 മണി വരെ അത് നീണ്ടുപോകും. Charlie, let's go.
ಗ್ರಾಮದಲ್ಲಿ ನಮ್ದೊಂದು ಪುಟ್ಟ ಶಾಲೆ. ಈ ಶಾಲೆಗೆ ತುಂಬಾ ವರ್ಷಗಳ ಇತಿಹಾಸ ಇದೆ. ಈ ಶಾಲೆಯಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ಕಲಿತು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ಈ ಶಾಲೆಯ ಬೆಳವಣಿಗೆಗೆ ಇಷ್ಟು ವರ್ಷ ಸಹಕರಿಸಿದಂತ ನಮ್ಮ ಊರ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಇನ್ನು ಮುಂದೆ ಕೂಡ ಈ ಶಾಲೆಗೆ ವಿದ್ಯಾರ್ಥಿಗಳನ್ನು ಸೇರ್ಪಡೆ ಮಾಡುವ ಮೂಲಕ ನಮ್ಮ ಶಾಲೆಗೆ ಬೇಕಾದಂತಹ ಬೆಂಬಲವನ್ನು ನೀಡಬೇಕೆನ್ನುವಂತಹ ಪ್ರಾರ್ಥನೆಯೊಂದಿಗೆ ಇಂದಿನ ಈ ಶಾಲಾ ವಾರ್ಷಿಕೋತ್ಸವ ಹಾಗೂ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸುತ್ತಾ, ಜೊತೆಗೆ ಊರ ಪರ ಊರ ಎಲ್ಲರೂ ಸಹಕಾರ ನೀಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಅನ್ನದ ವ್ಯವಸ್ಥೆ ನೀಡಿದಂತಹ ಶಾಲಾ ಮ್ಯಾನೇಜ್ಮೆಂಟ್ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯಿನಿ ಹಾಗೂ ಶಿಕ್ಷಕ ವೃಂದಕ್ಕೂ ನಾವು ಧನ್ಯವಾದವನ್ನು ಸಲ್ಲಿಸುವುದರಿಗೆ ಇಂದಿನ ಕಾರ್ಯಕ್ರಮ ನಿರೂಪಣೆ ಮಾಡಿದಂತಹ ಗಂಗಾಧರ ಆಚಾರ್ಯರವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ನಮಗೆ ಒಳ್ಳೆಯ ಧ್ವನಿವರ್ಧನೆಗಳನ್ನು ನೀಡಿದಂತಹ ನಮ್ಮ ಧ್ವನಿವರ್ಧಕ ಟೀಮಿಗೆ ಕೂಡ ಧನ್ಯವಾದ ಸಲ್ಲಿಸುವುದರಿಗೆ, ನಮ್ಮ ಕಾರ್ಯಕ್ರಮದ ನಿರೂಪಣೆ ಜೊತೆಗೆ ಸಂಗೀತವನ್ನು ನೀಡಿದಂತಹ ನಮ್ಮ ಆರ್ಕೆಸ್ಟ್ರಾ ಟೀಮಿಗೂ ಕೂಡ ಧನ್ಯವಾದ ಸಲ್ಲಿಸುತ್ತಾ, ಈ ಎಲ್ಲ ಕಾರ್ಯಕ್ರಮಕ್ಕೂ ಬಹುಮುಖ್ಯವಾಗಿ ಸಹಕಾರ ನೀಡಿದಂತಹ ನಮ್ಮ ಹಳ ವಿದ್ಯಾರ್ಥಿ ಅಸೋಸಿಯೇಷನ್ಗೂ ಕೂಡ